ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈ ಸಂದ ಫ್ರೆಂಡ್ಸ್. ಇವತ್ತೊಂದು ಸ್ವಲ್ಪನೇ ಬೋಟಿ ಇಟ್ಕೊಂಡಿದ್ದೀನಿ. ಇದ್ರದ್ದೊಂದು ಸಿಂಪಲ್ಲಾಗಿ ಯಾವುದೇ ಮಸಾಲನ ಉರಿದಿರನೇ ಅಂದರೆ ಫ್ರೈ ಮಾಡ್ಕೊಂಡಿರನೇ ಹಸೆ ಮಸಾಲೆನೇ ಹಾಕ್ಬಿಟ್ಟು ಹೇಗೆ ಫ್ರೈ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು ಚಪಾತಿ ಜೊತೆಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಒಂದು ಸಲ ಮನೇಲಿ ಟ್ರೈ ಮಾಡಿ. ಹಾಗೆಯೇ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನೀವು ಸ್ಕಿಪ್ ಮಾಡಿಬಿಟ್ಟು ಮಧ್ಯೆ ಮಧ್ಯೆ ನೋಡಿದ್ರೆ ನಿಮಗೇನು ಗೊತ್ತಾಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ಇರಲಿ ಫ್ರೆಂಡ್ಸ್. ನೋಡಿ, ಇದು ಒಂದು ಸ್ವಲ್ಪ ಇದು ಹೇಗೆ ಕೆ ಜಿ ಲೆಕ್ಕದಲ್ಲಿ ಹೇಳೋಕ್ಕಾಗೋದಿಲ್ಲ. ಇದೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮಮ್ಮ ಅಂದರೆ ಒಂದು ಅರ್ಧ ಕೆ ಜಿ ಅಷ್ಟು ಇರಬಹುದು. ಇದರೊಳಗೆ ನೋಡಿ, ಇದು ಬೋಟಿ ಇದು, ಮತ್ತು ಲಿವರ್ ಸ್ವಲ್ಪ ಇದೆ, ದೊಮ್ಮೆ ಸ್ವಲ್ಪ ಇದೆ, ಮತ್ತು ಈ ಥರ ಇದು ಇನ್ನೂ ಸ್ವಲ್ಪ ಇದೆ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮಸಾಲೆಗೆ ನೋಡಿ, ಸ್ವಲ್ಪ ಪುದೀನ, ಒಂಚೂರು ಕೊತ್ತಂಬರಿ ಸ್ವಲ್ಪನೇ ಇಟ್ಕೊಂಡಿದ್ದೀನಿ, 2 ಟೊಮೆಟೊ, ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಇಟ್ಕೊಂಡಿದ್ದೀನಿ, ಸ್ವಲ್ಪನೇ ಬೆಳ್ಳುಳ್ಳಿ ನೋಡಿ, ಸ್ವಲ್ಪ ಶುಂಠಿ, ಇದು ಒಣಕೊಬ್ಬರಿ, ಇದು ಹಸೆಕಾಯೆಲ್ಲ ಒಣಗಿದ ಕೊಬ್ಬರಿ, ಮತ್ತು ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ, ಅರ್ಧ ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಹುರ್ಗಡ್ಲೆ ನೋಡಿ, ಸ್ವಲ್ಪ ಚಕ್ಕೆ, 1 ಏಲಕ್ಕಿ, 3 ಲವಂಗ ಇಟ್ಟಿದ್ದೀನಿ, ಮತ್ತು ಇದು ಕಲ್ಲು ಒಂಚೂರು, ಚಿಟಿಕೆ ಅಷ್ಟು ಸೋಂಪು ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಕುಕ್ಕರ್ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇವಾಗ ನೋಡಿ, ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಅಲ್ವಾ. ಇವಾಗ ಇದು ಬೋಟಿನ ಸ್ವಲ್ಪ ಇವಾಗ ಹಿಂಗೆ ಹಾಕ್ಕೊಳ್ಳೋಣ. ನೋಡಿ, ಬೋಟಿನ ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಸಲ ಮಿಕ್ಸ್ ಮಾಡೋಣ. ಇವಾಗ ಇದು ನೀರೆಲ್ಲ ನೋಡಿ, ನೀರು ಬಿಟ್ಕೊಳ್ಳುತ್ತೆ ಇದು. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಆಮೇಲೆ ನೋಡಿ ಹಾಕ್ಕೊಳ್ಳೋಣ. ನೋಡಿ, ನೀರು ಬಿಟ್ಕೊಳ್ತಾ ಇದೆ. ಇದೆಲ್ಲ ನೀರು ಸ್ವಲ್ಪ ಇಂಗಲಿ ಅಂದರೆ ಡ್ರೈ ಆಗಲಿ ಫ್ರೆಂಡ್ಸ್. ಸ್ವಲ್ಪ ಅಲ್ಲಿವರೆಗೂ ಇದೇ ಥರ ಬಾಡಿಸ್ಕೊಳ್ಳೋಣ. ನೋಡಿ, ದೊಮ್ಮೆನ ನಾನು ಸ್ವಲ್ಪ ದಪ್ಪ ಕಟ್ ಮಾಡಿದ್ದೀನಿ. ಯಾಕಂದರೆ ಇದೆಲ್ಲ ಬೆಂದರೆ ಎಲ್ಲ ಸ್ವಲ್ಪ ಸುಂಡೋಗ್ಬಿಡುತ್ತೆ ಫ್ರೆಂಡ್ಸ್, ಅಂದರೆ ಕಡಿಮೆ ಥರ ಸೈಜ್ ಆಗೋಗ್ಬಿಡುತ್ತೆ. ಹಂಗಾಗಿ ನಾನು ಸ್ವಲ್ಪ ದಪ್ಪನೇ ಹಾಕ್ಕೊಂಡಿದ್ದೀನಿ ಪೀಸಸ್ನ. ನೋಡಿ, ಒಂದು ಚಿಕ್ಕದ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ 2 ಸ್ಪೂನು. ನೋಡಿ, ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಧನಿಯಾ ಪುಡಿ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ, 3 ಹಸಿಮೆಣ್ಸಿನ್ಕಾಯಿ ನೋಡಿ, ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ ಇನ್ನೊಂದೆರಡು ಎಸ್ಲು ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಾದಾಮಿ ಮತ್ತು ಗೋಡಂಬಿ ನೋಡಿ. ಈಗ ಹುರ್ಗಡ್ಲೆ, ಚಕ್ಕೆ, ಲವಂಗ, ಮೆಣಸು ಎಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಣಕೊಬ್ಬರಿನ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ 3 ಹಸಿಮೆಣ್ಸಿನ್ಕಾಯಿ ಮತ್ತು ಪೆಪ್ಪರೆಲ್ಲ ಹಾಕಿದ್ದೀವಲ್ವ, ಖಾರ ಇರುತ್ತೆ, ಅದಕ್ಕಾಗಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರ ತಕ್ಕಂತೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಇದ್ರೊಳಗೆ ನೀರು ಇದ್ದಿದ್ದೆಲ್ಲ ನೋಡಿ ಎಲ್ಲನೂ ಡ್ರೈ ಆಗಿದೆ. ಇವಾಗ ನಾವು ರುಬ್ಕೊಂಡಿದ್ವಲ್ಲ ಅದು ಮಸಾಲ ಹಾಕ್ಕೊಳ್ಳೋಣ. ನೋಡಿ, ರುಬ್ಬಿರೋಂಥ ಮಸಾಲ ಹಾಕ್ತಾಯಿದ್ದೀನಿ. ಈ ಮಸಾಲ ಹಾಕಿದ್ದಾಗಿದ್ದಲ್ಲ, ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಒಂದ್ಸಲ ಹಸೆ ಮಸಾಲನೇ ಹಾಕ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ. ಈಸಿ, ತುಂಬ ಕಷ್ಟ ಏನಿಲ್ಲ. ನೋಡಿ, ಇವಾಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅದು ನೀರು ಹಾಕ್ತಾಯಿದ್ದೀನಿ. ಇದು ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್, ಅಂಥ ಕಷ್ಟ ಏನಿಲ್ಲ. ನಾವೆಲ್ಲ ಫ್ರೈ ಮಾಡ್ಕೊಬೇಕು ಅನ್ನೋದೇನಿಲ್ಲ. ಇವಾಗ ಇದು ಮುಚ್ಚಿಬಿಟ್ಟು ಒಂದು 3 ರಿಂದ 4 ಕೂಗಿಸ್ಕೊಳ್ಳೋಣ. ನೋಡಿ, ಇವಾಗ ಮುಚ್ಚಿಬಿಟ್ಟು 4 ಕೂಗಿಸ್ಕೊಳ್ತೀನಿ. ನೋಡಿ, ಇವಾಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇಷ್ಟು ನಾವು ಗ್ರೇವಿ ಇಟ್ಕೊಂಡ್ರೆ ಇನ್ನೂ ಗಟ್ಟಿ ಬೇಕಾದರೂ ಮಾಡ್ಕೊಬೋದು. ಇಷ್ಟು ಗ್ರೇವಿ ಇದ್ದರೆ ನಾವು ಚಪಾತಿ, ದೋಸೆ, ಮುದ್ದೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಇಷ್ಟು ಮಾಡ್ಕೊಂಡಿದ್ದೀನಿ. ನೋಡಿ, ಸೂಪರಾಗಿರೋ ಅಂಥದ್ದು ಬೋಟಿ ಗೊಜ್ಜು ಅಥವಾ ಬೋಟಿ ಸಾರು ಹೇಳ್ಬೋದು.
ಇದು ಈಸಿಯಾಗಿ ಯಾರು ಬೇಕಾದರೂ ಮಾಡೋವಂಥದ್ದು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತಂತ ಕಮೆಂಟ್ಸ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.